ಈ ದೇವಸ್ಥಾನದಲ್ಲಿ ನಂಬಿಕೆ ಇದೆ, ಜೊತೆಗೆ ಇತಿಹಾಸ, ಪಾರಂಪರಿಕ ಪಾಠಶಾಲೆ ಅಂತ ಈ ದೇವಸ್ಥಾನವನ್ನು ಕರೀತಾರೆ. ವರ್ಷಕ್ಕೆ ಒಮ್ಮೆ ಓಪನ್ ಆಗುವಂತಹ ಈ ದೇವಸ್ಥಾನಕ್ಕೂ ಕೂಡ ವ್ಯಾಪಕ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬೆಟ್ಟ ಹತ್ತೋದು ಸವಾಲಿನ ಕೆಲಸ, ಬಟ್ ಹತ್ತಿ ತಮ್ಮ ಹರಕೆಯನ್ನು ತೀರಿಸುವಂತಹ ಜನರ ನಂಬಿಕೆ ಶ್ರೇಷ್ಠ ಅನ್ನೋದನ್ನು ತೋರಿಸುತ್ತೆ ಈ ಬೆಟ್ಟ. ಡೀಟೇಲ್ಸ್ ಇದೆ, ನೋಡೋಣ. ಕಣ್ಣು ಹಾಯಿಸಿದಷ್ಟು ದೂರ ಹಸಿರ ವನರಾಶಿ, ಎತ್ತ ನೋಡಿದರೂ ಮಂಜು ಕವಿದ ಹಸಿರು. ದೇವಿರಮ್ಮನ ದರ್ಶನಕ್ಕೆ ಹರಿದು ಬಂದ ಭಕ್ತರು. ಬೆಟ್ಟದ ಮೇಲೊಂದು ದೇವಿ ಗುಡಿ, ಆಕೆಯ ದರ್ಶನಕ್ಕೆ ಇರುವೆಗಳಂತೆ ಮುತ್ತಿಕ್ಕಿರೋ ಸಹಸ್ರಾರು ಭಕ್ತರು. ಸಮುದ್ರ ಮಟ್ಟದಿಂದ 3800 ಅಡಿ ಎತ್ತರದಲ್ಲಿ ಆ ಗುಡಿಯ ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರೋ ದಟ್ಟ ಕಾನನ, ಮುತ್ತಿಕ್ಕುತ್ತಿರುವಂತೆ ಭಾಸವಾಗ್ತಿರೋ ಪ್ರಕೃತಿ ಮಾತೆಯ ಸೊಬಗು. ಇಂತಹ ಮನಮೋಹಕ ದೃಶ್ಯ ಕಂಡು ಬಂದಿದ್ದ ಒನ್ ಅಂಡ್ ಓನ್ಲಿ ಪ್ರವಾಸಿಗರ ಸ್ವರ್ಗ ಕರ್ನಾಟಕದ ಊಟಿ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಸಿಕೊಳ್ಳೋ ಕಾಫಿ ನಾಡಿನದ್ದು. ದೀಪಾವಳಿ ಅಂಗವಾಗಿ ವರ್ಷಕ್ಕೊಮ್ಮೆ ದರ್ಶನ ನೀಡು ದೇವಿರಮ್ಮನ ಗುಡ್ಡಕ್ಕೆ ಡ್ರೋನ್ ಬಿಟ್ಟಾಗ ಕಾಫಿ ನಾಡಿಗರೇ ಕಳೆದೋಗುವಂತಹ ನೈಜ ಸೊಬಗು ಅನಾವರಣಗೊಂಡಿದೆ. ಈ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರೋ ಕಾಫಿ ನಾಡ ಈ ಅಸಲಿ ಸೌಂದರ್ಯ ನೋಡುಗರ ಕಣ್ಣಲ್ಲಿ ಅಚ್ಚಳಿಯದೆ ಉಳಿಯೋದ್ರಲ್ಲಿ ಎರಡು ಮಾತಿಲ್ಲ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿನ ದೇವಿರಮ್ಮನ ಗುಡ್ಡ ಇರೋದು ಸಂಪೂರ್ಣ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಕಾಡಿನ ಮಧ್ಯೆ. ಕೆಳಭಾಗದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದಿನ ಬೃಹತ್ ಕಪ್ಪು ಬಂಡೆ ಕಲ್ಲುಗಳು, ಆ ಕಲ್ಲಿನ ಮೇಲೆ ನಿಂತಿರೋ ಗುಡ್ಡ. ಆ ಗುಡ್ಡದ ತುದಿಯಲ್ಲಿ ಇರೋದೇ ಆ ಬೆಟ್ಟದ ತಾಯಿ. ಕಪ್ಪು ಕಲ್ಲಿನ ಮೇಲೆ ಬೆಳೆದಿರೋ ಹಚ್ಚ ಹಸಿರಿನ ದಟ್ಟ ಕಾನನ. ಆ ಕಾನನವನ್ನ ನೋಡೋ ಕಣ್ಣುಗಳಿಗೆ ಎಲ್ಲಿಲ್ಲದ ಖುಷಿ ನೀಡುತ್ತೆ. ದೇವಿರಮ್ಮನ ಬೆಟ್ಟದಲ್ಲಿ ನಂಬಲು ಸಾಧ್ಯ ಪವಾಡ. ಆಕಾಶಕ್ಕೆ ಬೆಳಕು ಕೊಟ್ಟಳು ಬೆಟ್ಟದ ತಾಯಿ ದೇವಿರಮ್ಮ. ಬಿಂಡಿಗ ದೇವಿರಮ್ಮ ಬೆಟ್ಟದಲ್ಲಿ ನಂಬಲು ಸಾಧ್ಯವಾದ ಪವಾಡವೊಂದು ನಡೆದಿದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನ ಭಾರಿ ಮಳೆ ಅಬ್ಬರಕ್ಕೂ ದೇವಿರಮ್ಮ ಜ್ಯೋತಿ ಜಗ್ಗಲಿಲ್ಲ. ಭಾರಿ ಮಳೆ ಮಧ್ಯೆಯೂ ವರುಣ ದೇವನಿಗೆ ಸವಾಲಿಸದ ದೇವಿರಮ್ಮನ ಜ್ಯೋತಿ ಆಕಾಶಕ್ಕೆ ಬೆಳಕು ನೀಡುವಂತೆ ಉರಿದಿದೆ. ಲಕ್ಷಾಂತರ ಭಕ್ತರು ನೀಡಿದ್ದ ಎಣ್ಣೆ, ಬೆಣ್ಣೆ, ತುಪ್ಪ, ಸೀರೆ, ರವಿಕೆ, ಸೌದೆಗೆ ಅಗ್ನಿಸ್ಪರ್ಶ ಮಾಡಲಾಗಿತ್ತು. ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ ಲಕ್ಷಾಂತರ ಭಕ್ತರು ಉಘೆ ಉಘೆ ಎಂದರು. ಒಟ್ಟಾರೆ ದೇವಿರಮ್ಮ ಬೆಟ್ಟದ ಸೌಂದರ್ಯ ಸವಿಯುವ ಜೊತೆಗೆ ಭಕ್ತರು ದೇವಿ ಆಶೀರ್ವಾದಕ್ಕೂ ಪಾತ್ರರಾಗಿ ಪುನೀತರಾಗಿದ್ದಾರೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.